ನನ್ನ ಜೀವಿತವನ್ನು ಒಪ್ಪಿಸಿಕೊಡ್ತಾ ಪಾಪದ ಹೃದಯವನ್ನು ನಿನ್ನ ಪಾದ ಸನ್ನಿಧಿಯಲ್ಲಿ ಒಪ್ಪಿಸಿಕೊಡ್ತಾ ಇದ್ದೀನಂತ ಆ ದೇವಾದಿ ದೇವನಿಗೆ ನೀನು ಒಪ್ಪಿಸಿಕೊಡುವುದಾದರೆ ನಿನ್ನ ಹೃದಯವನ್ನು ಶುದ್ಧಿ ಮಾಡಿ ನೀನು ಆತನ ಬರುವುದಕ್ಕೆ ನಿನ್ನನ್ನು ಸಿದ್ಧ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ. ಆತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು. ಆತನನ್ನು ನೋಡ್ಬೇಕಂದ್ರೆ ನಾವು ಪರಿಶುದ್ಧರಾಗಬೇಕು. ನಮ್ಮ ಹೃದಯದಲ್ಲಿ ಕಪಟ ವಂಚನೆ ಎಲ್ಲ ತೆಗೆದುಹಾಕಬೇಕು. ತೆಗೆಯೋದಕ್ಕೆ ನೀನು ಸಿದ್ಧನಾಗಿದೆಯಾ ಸಿದ್ಧನಾಗಿದೆಯಾ ಒಂದು ಸಾಲ ಎಲ್ಲರೂ ಕಣ್ಗಳನ್ನು ಮುಚ್ಚಿರುವಂತ ಸಾಲ ಎಲ್ಲರೂ ಕಣ್ಗಳನ್ನು ಮುಚ್ಚಿ ಆ ಪರಿಶುದ್ಧಾತ್ಮನನ್ನ ನೋಡ್ರಿ. ಆ ಪರಿಶುದ್ಧಾತ್ಮನ ಒಬ್ಬೊಬ್ಬರ ಮೇಲೆ ಇಳಿದು ಬರೋದಕ್ಕೆ ಸಿದ್ಧನಾಗಿದ್ದಾನೆ. ಕಷ್ಟದಲ್ಲಿ, ನೋವಿನಲ್ಲಿ, ಅಗೆತನದಲ್ಲಿ, ಅವಮಾನದಲ್ಲಿ, ಅಯ್ಯೋ ನನ್ನ ಜೀವಿತ ಸಾಕು ಅಂತ ಬಂದಿರುವ ದೇವರ ಮಗಳೇ, ದೇವರು ಈ ದಿನ ನಿನ್ನ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾನೆ. ನಾನು ನಿನ್ನ ಸಂಗಡ ಇದ್ದೀನಿ, ಭಯ ಪಡಬೇಡ, ದಿಗ್ಭ್ರಮೆಗೊಳ್ಳದಿರು. ನೀನು ಬಿದ್ದ ಕಷ್ಟ ಸಾಕು, ನಿನಗೆ ಬಿಡುಗಡೆ ಕೊಡ್ತೀನಿ ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ. ಪರಿಶುದ್ಧ ಆತ್ಮನು ನಿನಗೆ ಹೇಳ್ತಾ ಇದ್ದಾನೆ. ನಿನ್ನ ಆಲೋಚನೆ ನನ್ನ ಆಲೋಚನೆ ಅಲ್ಲ, ನನ್ನ ಆಲೋಚನೆ ಪ್ರಕಾರ ನಿನ್ನನ್ನು ನಡೆಸಿ ಹೇಳ್ತಾ ಇದ್ದಾನೆ. ಎಷ್ಟೋ ದಿನಗಳಿಂದ ಅಯ್ಯೋ ನಾನು ನೆನೆಸಿಕೊಳ್ಳೋದು ನಡೀತಾ ಇಲ್ಲ ಅಂತ ಬಾಧೆ